ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಮ್ಮ ಡ್ಯಾಡಿಯವರ ಕೊನೆ ಅಕ್ಕನ ಆ್ಯನಿವರ್ಸರಿ ಇದೆ, 50th ಆ್ಯನಿವರ್ಸರಿ. ಬನ್ನಿ ವಿಡಿಯೋಗೆ ಹೋಗೋಣ. ಓ ಹ್ಯಾಪಿ ಆ್ಯನಿವರ್ಸರಿ ಕಣಕ, ಹ್ಯಾಪಿ ಆ್ಯನಿವರ್ಸರಿ. ಇನ್ನೊಂದು ಕೋ ಇನ್ಸಿಡೆಂಟ್ ಏನಪ್ಪಾ ಅಂದ್ರೆ, ಏನಾಗಿದೆ ಇವತ್ತು ನಮ್ಮ ಅತ್ತೆದು ಆ್ಯನಿವರ್ಸರಿ. ನಮ್ಮ ಅತ್ತೆ ಮದುವೆ ದಿನ ನಮ್ಮ ಚಂದ್ರಿ ಆಂಟಿ ಮಾವ ಏನು ಜೋರು ಆ್ಯನಿವರ್ಸರಿ ಇಲ್ಲಿ ಅಲ್ಲಿ ಇಲ್ವೇ? ಯಾರು ಇನ್ನೂ ಒಂದು ಅಲ್ಲೇನೆ. ಸಾಕು ಬಿಡಕ್ಕ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 50 ವರ್ಷ ಆಯ್ತಾ? ಹೆಂಗಿತ್ತು ಜೀವನ 50 ವರ್ಷದಲ್ಲಿ? ಇಂಟರ್ವ್ಯೂ ಹೆಂಗಿತ್ತು? 50 ವರ್ಷದ ಜೀವನ ಹೇಗಿತ್ತು ಹೇಳಕ್ಕ? ಸುಖ ಸಂತೋಷದಲ್ಲೆಲ್ಲ ಜೊತೆಲಿ ಇದ್ದೋ ಹೇಳು. ಓ ನಾಚಿಕೆ ನೋಡಪ್ಪ. ಸುಖವಾಗಿ ಮಡ್ಗವ್ರೆ. ಸರಿ ಸರಿ, ಹೌದು. ಏನ್ ಮಾವ, ಏನ್ ಸಮಾಚಾರ? ನಾನು ಹೇಳ್ಬೇಕಾ? 50 ವರ್ಷ ಆಯ್ತು ಮದ್ವೆ ಆಗಿ. ಭಾರಿ ಎಣಿಗಿದ್ಯಾ ಅಲ್ವಾ ಮಾವ ನೀನು? ಭಾರಿ ಎಣಿಗಿದ್ಯಾ ಆಂಟಿ? ಭಾರಿ ಹೆಣ್ಗೈತೆ. ಇಲ್ಲ, ಒಳ್ಳೆ ಚಿಕ್ಕಪ್ಪ. ಸುಮ್ಮನೆ ತಮಾಷೆ ಮಾಡ್ತಾ ಇರೋದು, ರೇಗಿಸ್ತಾ ಇರೋದು. ಇನ್ನೂ ಜನನೇ ಬಂದಿರಲಿಲ್ಲ ಸ್ನೇಹಿತರೆ. ಆಲ್ರೆಡಿ ಊಟಕ್ಕೆ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ರು. ಸೊ ಯಾಕಪ್ಪ ಅಂದರೆ ಮುಂಚೆನೇ ಎಲ್ಲ ಚೇರ್ಸೆಲ್ಲ ಹಾಕಿ ಅರೇಂಜ್ಮೆಂಟ್ ಮಾಡಿರೋದ್ರಿಂದ ಒನ್ ಬೈ ಒನ್ ಅಸೆಂಬಲ್ ಮಾಡ್ಕೊಂಬಿಡೋಣ ಅಂಥೇಳಿ ಮಾಡ್ತಾಯಿದ್ರು. ಇವನು ಗೋಕುಲ್ ಅಂತ, ಇವ್ರು ಬಂದು ನಮ್ಮ ಮಾವ. ಗೋಕುಲದಲ್ಲಿ ಸೀತೆ ಗೋಕುಲ್. ಇಲ್ಲಿ ನೋಡಿ ಜೋಡಿ ಹಕ್ಕಿಗಳು ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡು ಕೂತಿದ್ದಾರೆ. ಸೊ ನಮ್ಮ ಫ್ಯಾಮಿಲಿಲಿ ಎಲ್ಲರೂ ನ್ಯೂ ಕಪಲ್ಸ್ ಹೇಳ್ತಿರ್ತಾರೆ, ಅನ್ಸಿಯಕ್ಕ ಪುಟ್ಸಮ್ಮಣ್ಣನ ಥರ ಇರಬೇಕು, ಅವರೊಂಥರ ನಮಗೆಲ್ಲ ಸ್ಫೂರ್ತಿ, ಅವ್ರನ್ನ ನೋಡಿ ನಾವು ಇನ್ಸ್ಪೈರ್ ಆಗಿ ಜೀವನ ಮಾಡಬೇಕು, ಹೇಗಿರಬೇಕು, ಲೈಫ್ನ ಹೇಗೆ ಲೀಡ್ ಮಾಡಬೇಕು ಅನುಸರಿಸ್ಕೊಂಡು ಅನ್ನೋದನ್ನು ನೋಡಬೇಕು. ಬೌಣಿಸೋದು ಅಷ್ಟೇ, ನಮ್ಮಮ್ಮ ತುಂಬ ಚೆನ್ನಾಗಿ ಹೋಗೋರು ಬರೋರನ್ನ ಬೌಣಿಸ್ತಾರೆ. ಇದು ಮಂಚೂರಿಯನ್ಗಾ? ಎಸ್, ಬೆಂದಿರುತ್ತೆ. ಕಳ್ಳಿ 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 ಮೊಟ್ಟೆ ಎಲ್ಲ ಐತೆ ಕೊಡು ಒಂದು. ಕಳ್ಳಿ ಅಂದ್ಬಿಟ್ಟು ನಂಗೆ ಯಾಕೆ ಹಾಕ್ತೇನೆ ನೀನು? ನಾನು ತೆಗಿಯಲ್ಲ. ತೆಗೆ ಮಾಮ್. ರೈಸ್ ಮೊಟ್ಟೆ ಎಗ್. ಎಲ್ಲ ಒಂದು ರೌಂಡ್ ಹೋಗ್ಬಿಟ್ಟು ಟೇಸ್ಟ್ಗೆ ಕೊಟ್ಟರು, ತಿನ್ಕೊಂಡು ಬಂದ್ವಿ. ಆ ನಂತರ ಇಲ್ಲಿ ನಿಂತಿರೋದು ನೋಡ್ಬೋದು ನಮ್ಮ ಡ್ಯಾಡಿಯವರ ಅಕ್ಕ, ಕೊನೆ ಅಕ್ಕ ಮತ್ತು ಅವರ ಯಜಮಾನರು. ಸೊ ಈಗ ಕುಶಲ್ ಕೂಡ ಬರ್ತಡೇ ಮಾಡ್ತಿದ್ದಾರೆ. ಕುಶಲ್ ಯಾರಪ್ಪ ಅಂತಂದರೆ ರವೀಂದ್ರ ಮಾಮನ ಚಿಕ್ಕ ಮಗ. ಅವನು ಇವರಿಬ್ರಿಗೆ ಆ್ಯನಿವರ್ಸರಿ ಮಾಡ್ತಾ ಇದ್ದೀರಾ, ನನಗೆ ಮಾಡಲ್ವಾ ಅಂತ ಅಳ್ತಿದ್ದ. ಸೊ ಅವನದು ತೊಗೊಂಡು ಬಂದು ಕೇಕ್ ಸಪ್ರೇಟ್ ಅವನಿಗೂ ಒಂದು ಕಟ್ ಮಾಡಿಸಿದ್ರು. ಹಿಂಗೆ ಅಂದರೆ ಮಕ್ಕಳು ಬೇಕು ಅಂದರೆ ಬೇಕು, ಎಷ್ಟು ಹಠ ಮಾಡ್ತಾರಲ್ವ. ಸೊ ಇವ್ರು ಬಂದು ನಮ್ಮ ಮಾಮನ ಹೆಂಡ್ತಿ ಅರ್ಪಿತಾ ಅಂತ ಹೇಳಿ. ಹಂಗೆ ಇರಲಿ, ಚಾಕಿರ್ಲಿ. ಈ ಕಡೆ ನೋಡಿ, ಈ ಕಡೆ ನೋಡಕ್ಕೆ ಇಲ್ಲ, ಇಲ್ಲಿ ನೋಡಿ.
ಇನ್ನು ಇಲ್ಲಿ ನೋಡಿ ಸರಿ ಕೈ ಬಿಡಿ. ಓಕೆ ಆಯ್ತು ಆಯ್ತಾ. ಹಾಂ ಓಕೆ ನೀವು ಸೇರಿ ಹ್ಯಾಪಿ ಬರ್ತ್ಡೇ ಟು ಯು ಏನಂತ ಕುಶಾಲ್ ಅಂತ ಕ್ಲಾಸ್ ಹಾಕಿ ಎಲ್ಲರೂ ಕ್ಲಾಸ್ ಹಾಕಿ ಈ ಕಡೆ ನೋಡು. ಹ್ಯಾಪಿ ಬರ್ಡೇ ಟು ಡಿಯರ್ ಕುಶಲ್, ಹ್ಯಾಪಿ ಬರ್ಡೇ ಟು ಯು. ನನ್ನ ಮಗ ಇಲ್ಲಿ ಇದ್ದಿದ್ರೆ ಅಲ್ಲೇ ವೇಸ್ಟ್ ಫಿಲಮ್ ಕಟ್ ಮಾಡಕ್ಕೆ ಆಮೇಲೆ ಕಟ್ ಮಾಡ್ತಾನೆ ನೋಡಿ ತೋರಿಸಿ. ಈ ಕಡೆ ನೋಡು, ಒಂದು ನಿಮಿಷ ಈ ಕಡೆ ನೋಡು. ಇಲ್ಲಿ ನೋಡು ಇಲ್ಲಿ ನೋಡು. ಅರ್ಧ ರಾತ್ರಿ ಎದ್ಬಿಟ್ಟು ನನ್ನ ಕೈಲಕ್ಕೆ ಮಾಡಿಸ್ತಿಲ್ಲ ಅಂದ್ರೆ ಆಮೇಲೆ ಇಲ್ಲಿ ಅರ್ಪಿತಾ, ಪರಮು ಮತ್ತು ತನಿಷ್ಕಾ, ಅದಲ್ಲದೆ ಡ್ಯಾಡಿ, ಮಾವ, ಜಯಕ್ಕ, ಕುಶಲ್ಲು, ಮಮ್ಮಿ, ನಾನು ಮತ್ತು ಸಚಿತ್ ಇಷ್ಟು ಜನನು ಒಂದು ಸತಿ ಹೋಗಿ ಫೋಟೋ ತೆಗೆಸ್ಕೊಂಡು ಬಂದ್ವಿ. ಹಾಗೆ ನಾನು ರಿಟರ್ನ್ ಹೋಗಬೇಕಾಗಿತ್ತು, ಹಾಗಾಗಿ ನಾನು ಬೇಗನೆ ಊಟಕ್ಕೆ ಕೂತ್ಕೊಂಡ್ಬಿಟ್ಟೆ. ಫಸ್ಟ್ ಪಂತಿಲೇ ಊಟಕ್ಕೆ ಕೂತ್ಕೊಂಡ್ಬಿಟ್ಟೆ. ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಡ್ಯಾಡಿ ಜೊನ್ನೆನ ಕೊಡ್ತಿದ್ದಾರೆ. ಇವ್ರು ನಮ್ಮ ದೊಡ್ಡಪ್ಪ, ತನಿಷ್ಕಾ ಇಲ್ಲೇ ಇದ್ದಾಳೆ ತೀಟೆ ಮಾಡಿಕೊಂಡು. ಸೊ ಪರಮ್, ನಾನು ಎಲ್ಲರೂ ಕೂಡ ಫಸ್ಟೇ ಊಟಕ್ಕೆ ಕೂತ್ಕೊಂಡ್ಬಿಟ್ವಿ. ನೋಡಿ ಇಲ್ಲಿ ಇಬ್ಬರು ಎದುರುಗಡೆ ಕೂತಿದ್ದಾರಲ್ಲ, ಒಂದು ಗಂಡು ಒಂದು ಹೆಣ್ಣು, ಇಬ್ಬರು ಟ್ವಿನ್ಸು. ಒಂದೇ ಸತಿ ನಾನು ದೇವ್ರ ಹತ್ರ ಹಂಗೆ ಕೇಳ್ಕೊಳ್ತಿದ್ದೆ, ಅಪ್ಪ ಒಟ್ಟಿಗೆ ನಂಗೆ ಟ್ವಿನ್ಸ್ ಆಗ್ಬಿಡ್ಲಪ್ಪ, ಇನ್ನೊಂದು ಸತಿ ಯಾರಪ್ಪ ಸಿ ಸೆಕ್ಷನ್ ಮಾಡಿಸ್ಕೊಳ್ಳೋರು ಅಂತ. ಬಟ್ ಆಗಲಿಲ್ಲ, ಏನು ಮಾಡೋದು. ಈಗ ನೋಡ್ತಾ ಇರ್ಬೋದು ಬೋಟಿ ಗೊಜ್ಜು, ಬಿರಿಯಾನಿ, ಹಾಗೆ ಸೌತೆಕಾಯಿ, ಈರುಳ್ಳಿ, ನಿಂಬೆಹಣ್ಣು, ಮಂಚೂರಿಯನ್, ಮೊಟ್ಟೆ, ಹಾಗೆ ಒಂದೊಂದು ರೆಸಿಪಿ ಹಾಕ್ತಾ ಇದ್ದಾರೆ. ಸೊ ಇವಳು ನಮ್ಮ ಅಣ್ಣನ ಮಗಳು ಮತ್ತು ಪರಮ್ ಇಬ್ಬರು ಆಟ ಆಡ್ತಾ ಕೂತಿದ್ದಾರೆ. ಸೊ ಇಲ್ಲೆಲ್ಲರೂ ನಮ್ಮ ಫ್ಯಾಮಿಲಿಯವರೆಲ್ಲ ಹೊರಟೋಣ ಅಂತೇಳಿ ಹೊರಟ್ವಿ. ಈಗ ಗೆಸ್ಟ್ಗಳು ಒಬ್ಬರಾದ್ಮೇಲೆ ಒಬ್ಬರು ಬರ್ತಾನೇ ಇದ್ದಾರೆ. ಸೊ ಸಂತೋಷಣ್ಣ, ಸಂಪತ್ತು, ಹಾಗೆ ನಾನು ನಿಂತಿದ್ದೀನಿ ನೋಡಿ ನಮ್ಮ ಅಣ್ಣನ ಜೊತೆ ಮಾತಾಡಿಕೊಂಡು. ಸೊ ಆರೆಂಜ್ ಕಲರ್ ಡ್ರೆಸ್ ನಾವೇ. ಎಸ್, ಈಗ ಹೊರಡಬೇಕು. ಇಲ್ಲಿಂದ ಡೈರೆಕ್ಟಾಗಿ ಬೆಂಗಳೂರಿಗೆ ಬೇರೆ ಹೊರಡೋದಿದೆ. ತುಂಬ ಕೆಲಸ ಸ್ನೇಹಿತರೆ, ಟೈಮೇ ಸಿಗ್ತಾ ಇಲ್ಲ, ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಸೊ ಎಲ್ಲರೂ ಕೂಡ ಒಬ್ಬರಾದ್ಮೇಲೆ ಒಬ್ಬರು ಮಾತಾಡಿಸ್ತಾ ಇದ್ರು. ಸೊ ಈಗ ಎಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಜಾಸ್ತಿ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಸ್ನೇಹಿತರೆ. ಸೊ ಅಲ್ಲಿ ನೋಡ್ತಾ ಇರ್ಬೋದು ಸಚಿತ್, ದೀಕ್ಷಾ ಮತ್ತು ಸುನಿಮಾ ಎಲ್ಲ ಬಂದಿದ್ದಾರೆ ನಮ್ಮನ್ನು ಪಿಕ್ ಮಾಡ್ಕೊಂಡು ಹೋಗ್ಲಿಕ್ಕೆ. ಊಟ ಕೂಡ ಕೊಟ್ಟಿದ್ದಾರೆ. ಸೊ ಊಟನ ಬ್ಯಾಗಲ್ಲಿ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ದೊಡ್ಡ ಬ್ಯಾಗ್ ತುಂಬ ಊಟ ಹಾಕಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ ನಮ್ಮ ಡ್ಯಾಡಿ ಅವ್ರಕ್ಕ. ಈಗ ಡೈರೆಕ್ಟು ಬೆಂಗಳೂರಿಗೆ ಹೊರಡೋದೇನೆ, ಕಿಕ್ಕೇರಿಗೆ. ಸೊ ಆ ನಂತರ ಅಲ್ಲಿಂದ ನೆಕ್ಸ್ಟು ಏನು ಮಾಡಬೇಕು, ಏನೇನೋ ಕೆಲಸಗಳಿದ್ದಾವೆ. ಒಂದು ಸತಿ ಮನೆ ಹತ್ರ ಹೋಗಬೇಕು, ಸಿಕ್ಕಾಪಟ್ಟೆ ಕೆಲಸ ಇದೆ, ನೋಡೋಣ ಏನೇನಾಗುತ್ತೋ. ಸೊ ಈಗ ಹೊರಟ್ವಿ. ನಾನು ಮುಂಚೆನೇ ಹೇಳ್ದಂಗೆ ಎಲ್ಲ ಪ್ಯಾಕ್ ಮಾಡಿಕೊಟ್ಟಿರೋದ್ರಿಂದ ನಾನು ಮತ್ತೆ ಏನು ಮಾಡೋ ಅವಶ್ಯಕತೆ ಇಲ್ಲ ನೈಟ್ಗೆ. ಮತ್ತು ಬ್ಲಾಗ್ ಇಲ್ಲೇ ಮುಗಿಸ್ತೀನಿ. ನೆಕ್ಸ್ಟ್ ಡೇ ಹೋಗಿ ಬಾಗಿಲುಗಳು ತರೋದಿದೆ. ಬನ್ನಿ ನೆಕ್ಸ್ಟ್ ಡೇ ಸಿಗ್ತೀನಿ. ಮತ್ತು ಡೋರ್ಗೆ ಅಲ್ಲ ಬೆಡ್ರೂಮ್ಗೆ ಡೋರ್ಸ್ ಪೇಂಟ್ ಎಷ್ಟಂತದ್ದು ಸ್ಕ್ವೇರ್ ಫೀಟ್ ಲೆಕ್ಕ? 3,800 ಕಾಸ್ಟ್ಲಿ ಆಯ್ತಪ್ಪ. ಇದು 2,000 ಸ್ವಲ್ಪ ನೀರು ಬೀಳ್ತದಲ್ಲ, ಬ್ಲೋದಬಲ್ ಆಗೋದು. ಅದು ಬಿಟ್ಟರೆ ಬನ್ನಿ ಕಾರ್ಡಲ್ಲಿ ನೋಡೋದ್ರಿಂದ ಡೈರೆಕ್ಟ್ ಐತೆ ನೋಡೋದು. ಕಾರ್ಡಲ್ಲಿ ನೋಡೋದ್ಕಿಂತ ಡೈರೆಕ್ಟ್ ಐತೆ. ಅಲ್ಲಿ ಕೇಳಲಿಲ್ವಾ? ಅಲ್ಲಿ ಫುಲ್ಲು ಇದ್ರದ್ದು ಮೆಟೀರಿಯಲ್ ಬರ್ತದಲ್ಲ, ಪ್ಲಾಸ್ಟಿಕ್. ಅದು ಇಲ್ಲ ಐತೆ ನೋಡಿ ಬನ್ನಿ ಬಪ್ಪ ಇಲ್ಲ. ಎಷ್ಟಂತ ರೇಟ್ ಅದು? 3 ಚಿಲ್ಲರೆ. 3 ಚಿಲ್ಲರೆ ತಗೋಬೋದು. ಅದನ್ನೇ ಅದೇ ಬಾಳಿಕೆ ಬರೋದು. ಏನಪ್ಪ ಇದು ಬರಲ್ಲಪ್ಪ ಬಾಳಿಕೆ ಯುಟಿಲಿಟಿಗೆ? WPC ಆಗುತ್ತೆ ಮಾತ್ರ.
ಫೋನ್ ಮಾಡಿದ್ದಾರೆ. ಶಿಫ್ಟ್ ಮಾತಾಡೋಣ. ಇದೇ ತಾನೇ ನೀನು ಸೆಲೆಕ್ಟ್ ಮಾಡಿ. ಇದು ನೀನು ಸೆಲೆಕ್ಟ್. ಇದು ತುಂಬ ಚೆನ್ನಾಗಿದೆ. ನಿಮ್ಮ ಡ್ಯಾಡಿ ಒಪ್ಪಲಿಲ್ಲ. ಕಂಪೇರ್ ಟು ಅದರ್ ಶಾಪ್ ಇಲ್ಲಿ ರೀಸನೇಬಲ್ ಪ್ರೈಸಸ್, ಹಾಗಾಗಿ ನಾವೆಲ್ಲ ಇಲ್ಲಿಗೆ ಬಂದು ನನಗೆ ಮನೆ ಹೋಗೋಣ ಫುಲ್ ಟಯರ್ಡ್ ಫೀಲ್ ಆಗ್ತಿದೆ, ನಿದ್ರೆ ಮಾಡಬೇಕು. ಇವತ್ತಿನ ಬ್ಲಾಗನ್ನು ಇಲ್ಲೇ ಮುಗಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.